ಅಧ್ಯಾಯ 3 ರೆವಿನ್ಯೂ ಅಧಿಕಾರಿಗಳ ಪ್ರಕ್ರಿಯೆ. ರೆವಿನ್ಯೂ ಅಧಿಕಾರಿಗಳು ರೆವಿನ್ಯೂ ನ್ಯಾಯಾಲಯಗಳಾಗಿ ಕೆಲಸ ನಿರ್ವಹಿಸ್ತಕ್ಕಂಥದ್ದು. ಅಂದರೆ ಇವಾಗ ತಹಸೀಲ್ದಾರ್ ದರ್ಜೆಯಲ್ಲಿರ್ತಕ್ಕಂಥ ತಹಸೀಲ್ ಆಫೀಸ್ನಲ್ಲಿ ತಹಸೀಲ್ದಾರ್ ಒಂದು ಜಡ್ಜ್ ಆಗಿ ವರ್ಕ್ ಮಾಡ್ತಾರೆ, ನ್ಯಾಯಾಧೀಶರಾಗಿ ವರ್ಕ್ ಮಾಡ್ತಾರೆ. ಯಾವುದೇ ಪ್ರಕರಣಗಳ ಬಗ್ಗೆ ಪ್ರಶ್ನೆಗಳನ್ನು ಉದ್ಭವಿಸಿದಾಗ ಅವುಗಳನ್ನು ವಿಚಾರಣೆ ಮಾಡ್ತಕ್ಕಂಥದ್ದು ಮತ್ತು ಅವುಗಳ ಬಗ್ಗೆ ತೀರ್ಮಾನ ಕೊಡ್ತಕ್ಕಂಥ ಅಧಿಕಾರ ತಹಸೀಲ್ದಾರ್ದಾಗಿರುತ್ತದೆ. ತಹಸೀಲ್ದಾರ್ ದರ್ಜೆ ಅಧಿಕಾರಿಗಳಾಗಿರ್ಬೋದು ಯಾರಿಗೆ. ಸೊ ಆ ಥರ ಒಂದು ರೆವಿನ್ಯೂ ಆಫೀಸ್ಗೆ ಅಲ್ಲಿರ್ತಕ್ಕಂಥ ತಹಸೀಲ್ದಾರ್ ಆಗಿರ್ತಾರೆ. ಎ ಸಿ ಆಫೀಸ್ ಇದ್ದಾಗ ಎ ಸಿ ಆಗಿ ನ್ಯಾಯ ನಿರ್ಣಯ ಕೊಡ್ತಾರೆ. ಡಿ ಸಿ ಆದರೆ ಡಿ ಸಿ ಆಗಿ ಅದರ ನ್ಯಾಯ ನಿರ್ಣಯ ಕೊಡ್ತಾರೆ. ಸೊ ಈ ಥರ ನ್ಯಾಯಾಧೀಶರಾಗಿ ರೆವಿನ್ಯೂ ಅಧಿಕಾರಿಗಳು ಕಾರ್ಯವನ್ನು ನಿರ್ವಹಿಸುತ್ತಾರೆ. ಅದಾದ್ಮೇಲೆ ರೆವಿನ್ಯೂ ನ್ಯಾಯಾಲಯದ ಅಂತರ್ಹಿತ ಅಧಿಕಾರಿಗಳ ಉಳಿಸುವಿಕೆ. ಅಂದರೆ ರೆವಿನ್ಯೂ ನ್ಯಾಯಾಲಯದಲ್ಲಿ ಕೆಲವೊಂದು ಪ್ರೊವಿಷನ್ಸ್ ಇರ್ತಾವ, ಉಳಿವಿಕೆಗಳು ಅಧಿಕಾರಿಗಳಿಗೆ ಸಂಬಂಧಿಸಿರ್ತಕ್ಕಂಥವು. ಅದಾದ್ಮೇಲೆ ತನಿಖೆ ನಡೆಸುವ ಮತ್ತು ಮೊಕದ್ದಮೆಗಳ ಬಗ್ಗೆ ವಿಚಾರಣೆ ನಡೆಸುವ ಸ್ಥಳ. ಅಂದರೆ ಈ ರೆವಿನ್ಯೂ ಅಧಿಕಾರಿಗಳು ತನ್ನ ಸರಹದ್ದು ಒಳಗಿರ್ತಕ್ಕಂಥ ತನ್ನ ತಾಲೂಕಿಗೆ ಉದಾಹರಣೆಗೆ ತಹಸೀಲ್ದಾರ್ನ ಇಟ್ಕೊಂಡಾಗ ಒಂದು ತಾಲೂಕಿಗೆ ಸಂಬಂಧಪಟ್ಟಂತಹ ಸರಹದ್ದಿನೊಳಗಡೆನೆ ಅವರ ಅಧಿಕಾರ ಮತ್ತು ಮೊಕದ್ದಮೆಯನ್ನು ಮಾಡಬಹುದು ಮತ್ತು ಯಾವುದೇ ಥರ ವಿಚಾರಣೆಗಳನ್ನು ಅವರು ನಡೆಸತಕ್ಕದ್ದು. ಒಂದು ವೇಳೆ ಸರಹದ್ದಿನ ಹೊರಗಡೆ ಇದ್ದರೆ ಅವ್ರಿಗೆ ಮಾಡಕ್ಕೆ ಬರಲ್ಲ. ಸರಹದ್ದಿನ ಹೊರಗಡೆ ಅವ್ರ ವ್ಯಾಪ್ತಿ ಹೊರಗಡೆ ಇದ್ದರೆ ಮಾಡಕ್ಕೆ ಬರಲ್ಲ. ಅಥವಾ ಮತ್ತೊಂದು ಇದರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ವೇಳೆ ಕೇಂದ್ರ ಸ್ಥಳ ತಾಲೂಕು ಹೊರಗಡೆ ಇದ್ದಾಗ ಅವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ತಾಲೂಕು ಹೊರಗಡೆ ಕೂಡ ಅವ್ರ ಮೊಕದ್ದಮೆ ತನಿಖೆ ವಿಚಾರಣೆ ಮಾಡಬಹುದು ಮತ್ತು ಮೊಕದ್ದಮೆಗಳನ್ನು ಕುರಿತು ತನಿಖೆ ಮಾಡಬಹುದು. ಯಾವಾಗ ಕೇಂದ್ರ ಕಾರ್ಯಸ್ಥಳವು ಒಂದು ತಾಲೂಕದ ಹೊರಗಡೆ ಇದ್ದಾಗ, ಒಂದು ತಾಲೂಕದ ಒಳಗಡೆ ಇದ್ದಾಗ ತಾಲೂಕಿನ ಒಳಗಿನ ಸರಹದ್ದಿನ ಒಳಗಡೆ ಮಾತ್ರ ಅವರು ವಿಚಾರಣೆ ಮತ್ತು ಡಿಸಿಷನ್ ತಗೊಳ್ಳುವಂತ ಕೆಪಾಸಿಟಿ ಇದ್ದಿರುತ್ತದೆ. ಸೊ ಇದು ಆ ಮೊಕದ್ದಮೆಗಳು ನಡೆಸ್ತಕ್ಕಂಥ ವಿಚಾರಣೆ ಮತ್ತು ಸರಹದ್ದುಗಳು. ಅದಾದ್ಮೇಲೆ ಈ ಮೊಕದ್ದಮೆಗಳನ್ನು ವರ್ಗಾಯಿಸುವ ಅಧಿಕಾರ. ಅಂದ್ರೆ ಏನು ಹೆಂಗ್ ವರ್ಗಾವಣೆ ಮಾಡ್ಬೋದಪ್ಪ ಮೊಕದ್ದಮೆಗಳನ್ನು ಅಂತಂದಾಗ, ಈಗ ನ್ಯಾಯಾಧೀಕರಣಕ್ಕೆ ಅರ್ಜಿ ಸಲ್ಲಿಸಿರ್ತಾರ. ಸೊ ಕೆಲವೊಂದು ನ್ಯಾಯ ಉದ್ದೇಶಗಳಿಗಾಗಿ ಮೊಕದ್ದಮೆಯನ್ನು ಒಬ್ಬ ಅಧಿಕಾರಿಯಿಂದ ಇನ್ನೊಬ್ಬ ಅಧಿಕಾರಿಗೆ ವರ್ಗಾವಣೆ ಮಾಡಿ ಅಂತ ಸಲ್ಲಿಸಿದಾಗ ಅಂತಹ ಸಂದರ್ಭದಲ್ಲಿ ಯಾರೇ ರೀಜನಲ್ ಕಮಿಷನರ್ ಇಂದ ಮತ್ತೊಬ್ಬ ರೀಜನಲ್ ಕಮಿಷನರ್ ಅವರಿಗೆ ಆದೇಶವನ್ನು ವರ್ಗಾವಣೆ ಮಾಡಬಹುದು. ಸೊ ಅದಕ್ಕೆ ಮೊಕದ್ದಮೆ ವರ್ಗಾವಣೆ ಮಾಡಬಹುದು ಅಂತ ಕರೀತಾರ. ಅಥವಾ ಮತ್ತು 1A ಪ್ರಕರಣ 1A ಪ್ರಕಾರ ರೀಜನಲ್ ಕಮಿಷನರ್ ಅವರಿಗೆ ಅರ್ಜಿ ಸಲ್ಲಿಸಿದಾಗ ಅಥವಾ ನ್ಯಾಯ ಉದ್ದೇಶಗಳಿಗಾಗಿ ಅರ್ಜಿ ನಾವು ಸಲ್ಲಿಸಿದಾಗ ಅವರು ಅದನ್ನು ಸರಿ ಅನಿಸ್ಬಿಟ್ರೆ ಆ ಜಿಲ್ಲೆಯ ವಿಭಾಗದ ಯಾವುದೇ ತಾಲೂಕಿಗೆ ಅವರು ಅದನ್ನು ಮೊಕದ್ದಮೆಯನ್ನು ಟ್ರಾನ್ಸ್ಫರ್ ಮಾಡಬಹುದು. ಅಥವಾ ಅದೇ ಜಿಲ್ಲೆಯಲ್ಲಿರ್ತಕ್ಕಂತಹ ಅದೇ ವಿಭಾಗದ ಅದೇ ಜಿಲ್ಲೆಯಲ್ಲಿ ಇರುವ ಅಧೀನ ಅಧಿಕಾರಿಗಳು ಕೂಡ ಅವ್ರು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಮೊಕದ್ದಮೆಯನ್ನು ವರ್ಗಾವಣೆ ಮಾಡಬಹುದು ಪ್ರಕರಣ 1A ಪ್ರಕಾರ. ಇನ್ನು ಡೆಪ್ಯೂಟಿ ಕಮಿಷನರ್ ಬರ್ತಾರಲ್ರಿ ಡಿ ಸಿ ಅವರು ಕೂಡ ಅದೇ ಜಿಲ್ಲೆಯಲ್ಲಿರ್ತಕ್ಕಂಥ ಅಧೀನ ಅಧಿಕಾರಿಗಳಿಗೆ ತಮ್ಮ ಮೊಕದ್ದಮೆಗಳನ್ನು ವರ್ಗಾವಣೆ ಮಾಡಬಹುದು. ಮತ್ತು ಇನ್ನೊಂದೇನಪ್ಪಾ ಅಂದ್ರೆ ಈ ಡಿ ಸಿ ಅವರು ಒಂದು ಮೊಕದ್ದಮೆನ ವರ್ಗಾವಣೆ ಮಾಡಿರ್ತಾರೆ. ವರ್ಗಾವಣೆ ಮಾಡಿದ್ಮೇಲೆ ಅವ್ರಿಗೆ ಅದು ಸರಿ ಅನಿಸ್ಲಿಲ್ಲಪ್ಪ ಅಥವಾ ಅವರಿಗೆ ಅದ್ರ ಬಗ್ಗೆ ವಿಚಾರಣೆ ಮಾಡಕ್ಕೆ ಇದು ಅನಿಸ್ಲಿಲ್ಲ ಅಂದಾಗ ಅವ್ರು ಏನ್ ಮಾಡ್ತಾರೆ, ಆ ವರ್ಗಾವಣೆ ಮಾಡಿದ ಮೊಕದ್ದಮೆನು ರಿಟರ್ನ್ ಆಗಿ ವಾಪಸ್ ತಗೊಂಡ್ಬಂದು ಖುದ್ದಾಗಿ ಅವರೇ ತನಿಖೆ ಮಾಡುವಂತ ಅಧಿಕಾರ ಡಿ ಸಿ ಅವ್ರಿಗೆ ಇದ್ದಿರ್ತದೆ. ಸೊ ಇದೊಂದು ಪ್ಲಸ್ ಪಾಯಿಂಟ್ ಅವ್ರಿಗೆ. ಇದಾದ್ಮೇಲೆ ನೆಕ್ಸ್ಟ್ ಸಾಕ್ಷ್ಯ ತೆಗೆದುಕೊಳ್ಳಲು ಮತ್ತು ಸಾಕ್ಷ್ಯವನ್ನು ಕೊಡುವುದಕ್ಕಾಗಿ ಮತ್ತು ದಸ್ತಾವೇಜುಗಳನ್ನು ಹಾಜರುಪಡಿಸುವುದಕ್ಕಾಗಿ ವ್ಯಕ್ತಿಗಳನ್ನು ಸಮನ್ಸ್ ಮಾಡುವ ಅಧಿಕಾರ. ಅಂದ್ರೆ ಈಗ ಸಮನ್ಸ್ ಕರೀತಾರೆ. ಸೊ ಯಾವುದೇ ಒಂದು ತನಿಖೆ ಮಾಡಬೇಕಾದ್ರೆ, ವಿಚಾರಣೆಗೆ ವ್ಯಕ್ತಪಡಿಸಬೇಕಾದ್ರೆ ಅಥವಾ ವ್ಯಕ್ತಿ ಹಾಜರುಪಡಿಸಬೇಕಾದ್ರೆ ನಾವು ಸಮನ್ಸ್ ಅನ್ನು ಕೊಡ್ತಾರೆ. ಗೌರ್ಮೆಂಟ್ ಆಫೀಷಿಯಲ್ಸ್ ಸಮನ್ಸ್ ಅನ್ನು ಕೊಡ್ತಾರೆ. ಆದ್ರೆ ಯಾವುದೇ ಒಂದು ಅಧಿಕಾರ ತಹಶೀಲ್ದಾರ್ ಅಥವಾ ಅದರ ಉನ್ನತ ಅಧಿಕಾರಿಗಳಾಗಿರ್ಬೋದು ಅಥವಾ ಭೂಕಂದಾಯ ಸಂಬಂಧಪಟ್ಟಂತೆ ಭೂ ದಾಖಲೆ ಇಲಾಖೆಯಲ್ಲಿರುವಂತ ADLR ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಆಗಿರ್ಬೋದು, ಅಂತ ದರ್ಜೆ ಕಡಿಮೆ ಇಲ್ಲದಂತ ಅಧಿಕಾರಿಗಳು ಅಂದ್ರೆ ತಹಸೀಲ್ದಾರ್ ಆಗಿರ್ಬೋದು ಒಂದು ಲೆವೆಲ್ ಒಂದು ಗ್ರೇಡ್ ಲೆವೆಲ್ ಅಧಿಕಾರಿಗಳು ಮಾತ್ರ ಸಮನ್ಸ್ ಹೊರಡಿಸಬಹುದು. ಇನ್ನು ಬೇರೆ ಅಧಿಕಾರಿಗಳಿಗೆ ಇರೋದಿಲ್ಲ. ಅದಾದ್ಮೇಲೆ ಅವ್ರು ಕಾನೂನುಬದ್ಧವಾಗಿ ಅಧಿಕಾರ ಪಡೆದಿರ್ಬೇಕು. ಸಮನ್ಸ್ ಹೊರಡಿಸಕ್ಕಂತ ಕಾನೂನುಬದ್ಧವಾಗಿ ಅಧಿಕಾರವನ್ನು ಪಡೆದುಕೊಂಡು ಅವರು ದಸ್ತಾವೇಜುಗಳ ಮೂಲಕ ಸಮನ್ಸ್ ಅನ್ನು ಹೊರಡಿಸುವಂತೆ ಮತ್ತು ವ್ಯಕ್ತಿ ಸಾಕ್ಷ್ಯವನ್ನು ಹಾಜರಿರುವಂತೆ ಸಮನ್ಸ್ ಅನ್ನು ಹೊರಡಿಸುವಂತ ಅಧಿಕಾರ ಅವರಿಗೆ ಇರ್ತದೆ. ಉಪಪ್ರಕರಣ 1ರ ಮೇರೆಗೆ ಈಗ ಸಮನ್ಸ್ ಹೊರಡಿಸಿದಂತ ವ್ಯಕ್ತಿ ಇರ್ತಾರಲ್ರಿ, ಆ ಸಮನ್ಸ್ ಹೊರಡಿಸಿದಂತ ವ್ಯಕ್ತಿ ಅವರು ಸಮನ್ಸ್ ಹೊರಡಿಸಿದ ತಕ್ಷಣ ಖುದ್ದಾಗಿ ಹಾಜರಾಗಬಹುದು ಅಥವಾ ಅವರು ಅಧಿಕೃತ ಏಜೆಂಟ್ ಅಂದ್ರೆ ಅವ್ರ ಮೂಲಕ ಯಾರನ್ನಾದ್ರೂ ಸಬ್ಮಿಷನ್ಗೆ ಕಳಿಸಬಹುದು. ಒಂದು. ಎರಡನೇದೇನಪ್ಪಾ ಅಂದ್ರೆ ಸಿವಿಲ್ ಪ್ರಕ್ರಿಯೆ ಸಂಹಿತೆ ಸಿವಿಲ್ ಪ್ರೊಸೀಜರ್ ಕೋಡ್ 1908ರ ಪ್ರಕಾರ
ಪ್ರಕರಣ 132 ಮತ್ತು 33ನೇ ಪ್ರಕರಣದಲ್ಲಿ ಹೇಳಿರುವ ವಿನಾಯಿತಿಗಳು ಅಂದ್ರೆ ಇವಾಗ ವಿನಾಯಿತಿಗಳು ಅಂದ್ರೆ ಕೆಲವೊಂದು ಪ್ರಕರಣ ಇದ್ದಿರ್ತಾರೆ, ಆ ಪ್ರಕರಣಕ್ಕೆ ಇಂತಿಷ್ಟು ಅಟೆಂಡೆನ್ಸ್ ಇರ್ಬೇಕು, ಇಂತಿಷ್ಟು ಹಾಜರಾತಿ ಇರ್ಬೇಕಂತ ಇದ್ದಿರ್ತದೆ. ಸೊ ಆ 132 ಮತ್ತು 33ನೇ ಪ್ರಕರಣ ಏನ್ ಹೇಳ್ತದಪ್ಪ ಅಂದ್ರೆ ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂತಿಷ್ಟು ಮಿನಿಮಮ್ ಅಗತ್ಯವಾದಂತ ಅಟೆಂಡೆನ್ಸ್ ಇರ್ಬೇಕು. ಅಂದ್ರೆ ಒಂದು ಪ್ರಕರಣ ಇದ್ದಿರ್ತದ, ಆ ಪ್ರಕರಣಕ್ಕೆ ಅವ್ರು ಒಟ್ಟು ಅಟೆಂಡೇ ಆಗಿರಲ್ಲ, ಸೊ ಬೇರೆಯವ್ರನ್ನ ಏಜೆಂಟ್ನ ಕಳಿಸ್ತಿರ್ತಾರೆ. ಅಂತ ಸಮಯದಲ್ಲ 1908, 132 ಮತ್ತು 33ನೇ ಪ್ರಕರಣದ ಪ್ರಕಾರ ಮಿನಿಮಮ್ ಹಾಜರಾತಿ ಇರ್ಬೇಕು. ಆ ಪ್ರಕರಣಕ್ಕೆ ಮಿನಿಮಮ್ ಆಗಿ ಅವ್ರು ಅಟೆಂಡ್ ಆಗಿರ್ಬೇಕು. ಯಾರು ಕ್ಲೈಂಟ್ ಇದ್ದಿರ್ತಾರ ಅಥವಾ ಯಾರು ಸಮನ್ಸ್ ಯಾರಿಗೆ ಕಳಿಸಿರ್ತಾರಲ್ಲ ಅವ್ರು ಅಟ್ಲೀಸ್ಟ್ ಮಿನಿಮಮ್ ಹಾಜರಿಯನ್ನು ಅಟೆಂಡೆನ್ಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಈ 1908 ಮತ್ತು 32, 132 ಮತ್ತು 133ನೇ ಪ್ರಕರಣದಲ್ಲಿ ನೋಡ್ತೀವಿ. ಅದಾದ್ಮೇಲೆ ಈಗ ಸಮನ್ಸ್ ಕಳಿಸಿದಂಥ ವ್ಯಕ್ತಿ ಅವನಿಗೆ ಏನೇನು ಪರಿಜ್ಞಾನಗಳಿರ್ಬೇಕಪ್ಪ ಅಂದ್ರೆ ಯಾವ ವಿಷಯದ ಬಗ್ಗೆ ಅವನಿಗೆ ಸಮನ್ಸ್ ಕಳಿಸಿದಾರಪ್ಪ ಅದ್ರ ಬಗ್ಗೆ ಅವನಿಗೆ ಪರಿಜ್ಞಾನ ಹೊಂದಿರ್ಬೇಕು. ಅವನು ಆ ವಿಷಯದ ಬಗ್ಗೆ ಸತ್ಯವನ್ನು ಹೇಳಬೇಕು. ಅದಾದ್ಮೇಲೆ ಅವನೇನಪ್ಪ ಅಂತಂದ್ರೆ ಅಗತ್ಯವಾಗಬಹುದಂತ ದಸ್ತಾವೇಜುಗಳನ್ನು ಹಾಜರುಪಡಿಸಬೇಕಂದ್ರೆ ಯಾವ್ಯಾವ ಡಾಕ್ಯುಮೆಂಟೇಶನ್ಸ್ ಆ ವಿಷಯಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟೇಶನ್ಗಳನ್ನು ಅವನು ದಸ್ತಾವೇಜನ್ನೇ ಅವರು ಸಲ್ಲಿಸಬೇಕಂತ ಹೇಳ್ಬಿಟ್ಟು ಬದ್ಧನಾಗಿರ್ಬೇಕು ಅವನು. ಆಮೇಲೆ ದಸ್ತಾವೇಜು ಹಾಜರುಪಡಿಸಲು ಮಾತ್ರವೇ ಯಾರಿಗೆ ಸಮನ್ಸ್ ಮಾಡಲಾಗಿದೆಯೋ ಕೇವಲ ನೋಡ್ರಿ ಇಲ್ಲಿ ದಸ್ತಾವೇಜುಗಳು ಮಾತ್ರ ನೀವು ಸಮನ್ಸ್ ಮುಖಾಂತರ ನೀವು ಕಳಿಸ್ರಿ ಅಂತ ಅಂದಾಗ ಸಮನ್ಸ್ ಅನ್ನೋದು ಕೇವಲ ದಸ್ತಾವೇಜುಗಳು ಕೊಡಿ, ನಮಗೆ ನೀವು ಸಾಕ್ಷಿ ಅಟೆಂಡ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಸಮಯದಲ್ಲಿ ಅವರು ಹಾಜರಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಅದು ಏರ್ಪಾಡು ಮಾಡಬೇಕು. ಆ ದಸ್ತಾವೇಜುಗಳನ್ನ ಏರ್ಪಾಡು ಮಾಡಿ ಅದನ್ನು ಆ ಸಮನ್ಸ್ ಕಳಿಸಿದ ಅಧಿಕಾರಿಗೆ ನಾವು ರಿಟರ್ನ್ ಮಾಡಿದಾಗ ಅಲ್ಲಿ ನಾವು ಸಮನ್ಸ್ ಪಾಲಿಸಿದ್ದೇವೆ ಅಂತ ಭಾವಿಸ್ತಕ್ಕದ್ದು. ಅಲ್ಲಿ ನಾವು ಅಟೆಂಡ್ ಆಗೋ ಹಾಜರಾತಿ ಆಗಿರ್ಬೋದಾಗ್ಲಿ ಅಥವಾ ಅಲ್ಲಿ ಸಾಕ್ಷ್ಯವಾಗಿ ಅಟೆಂಡ್ ಆಗಿರ್ಬೇಕಾದ ಅವಶ್ಯಕತೆ ಏನಿರೋದಿಲ್ಲ. ಸೊ ಇಷ್ಟು ಇಂಪಾರ್ಟೆಂಟ್. ದಸ್ತಾವೇಜುಗಳು ಅಂತ ಬಂದಾಗ ಕೇವಲ ಡಾಕ್ಯುಮೆಂಟೇಶನ್ ಕೊಡಿಸಿದ್ರೆ ಸಾಕು, ಮನುಷ್ಯ ಹೋಗಿ ಅಲ್ಲಿ ಸಾಕ್ಷ್ಯ ಆಗಬೇಕನ್ನೋ ಅವಶ್ಯಕತೆ ಇರೋದಿಲ್ಲ. ಇದಾದ್ಮೇಲೆ ಸಮನ್ಸಿನ ಒಳಾಂಶಗಳು ಮತ್ತು ಅದನ್ನು ಹೊರಡಿಸುವ ಮತ್ತು ಜಾರಿ ಮಾಡುವ ರೀತಿ. ಅಂದ್ರೆ ಏನಪ್ಪ ಸಮನ್ಸ್ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ. ಸಮನ್ಸ್ ಅನ್ನೋದು ಒಂದು ಪ್ರತಿಯೊಂದು ಲಿಖಿತ ರೂಪದಲ್ಲಿ ಇರ್ತಕ್ಕಂಥದ್ದು. ಒಂದು ಲಿಖಿತ ರೂಪದಲ್ಲಿ ಅದು ದ್ವಿಪ್ರತಿಗಳಲ್ಲಿ 2 ಪ್ರತಿಗಳಂದ್ರೆ ಜೆರಾಕ್ಸ್ 2 ಇರ್ತಾವ್ರಿ, ಅಂದ್ರೆ ಜೆರಾಕ್ಸ್ 2 ಪ್ರತಿಗಳಿದ್ದಿರ್ತಕ್ಕದ್ದು. ಅದಾದ್ಮೇಲೆ ಈ ಸಮನ್ಸ್ ಹೊರಡಿಸ್ತಕ್ಕಂಥ ಅಧಿಕಾರಿಯು ಯಾವ ಉದ್ದೇಶಕ್ಕಾಗಿ ಹೊರಡಿಸಿದ್ರೆ ಎಂಬುದಲ್ಲದಲ್ಲಿ ಬರ್ದಿರ್ಬೇಕು. ಆ ಸಮನ್ಸ್ ಚೀಟಿಯಲ್ಲಿ ಬರ್ದಿರ್ಬೇಕು ಅವನು ಯಾವ ಉದ್ದೇಶಕ್ಕಾಗಿ ಹೊರಡಿಸಿದ್ದಾರೆ ಮತ್ತು ಯಾವ ಅಧಿಕಾರಿ ಹೊರಡಿಸಿದ್ದಾರೆ ಅಥವಾ ಯಾವ ಕಚೇರಿಯಲ್ಲಿರ್ತಕ್ಕಂಥ ಅಧೀನವಾಗಿರ್ತಕ್ಕಂಥ ಅಧಿಕಾರಿಗಳು ಯಾರು ಮತ್ತು ಸಹಿ ಮಾಡತಕ್ಕದ್ದು, ಆ ಅಧಿಕಾರಿ ಹೊರಡಿಸಿದಂಥ ಅಧಿಕಾರಿ ಸಹಿ ಇರತಕ್ಕದ್ದು, ಮೊಹರ್ ಇರತಕ್ಕದ್ದು. ಆಮೇಲೆ ಸಮನ್ಸ್ ಯಾವ ಸಮಯಕ್ಕೆ ಸಮನ್ಸ್ನಲ್ಲಿ ಯಾವ ಸಮಯಕ್ಕೆ ಅವ್ರು ಹಾಜರಿರಬೇಕು, ಯಾವ ಪ್ಲೇಸಲ್ಲಿ ಅವ್ರು ಹಾಜರಿರಬೇಕು, ಅಥವಾ ಸಮನ್ಸ್ನಲ್ಲಿ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಮೆನ್ಷನ್ ಮಾಡಬೇಕು, ಅವರು ಸಾಕ್ಷಿ ಕೊಡೋದಕ್ಕಾಗಿಯೋ ಅಥವಾ ದಸ್ತಾವೇಜುಗಳು ಸಬ್ಮಿಟ್ ಮಾಡೋದಕ್ಕಾಗಿಯೋ ಹಾಜರುಪಡಿಸೋಕ್ಕಾಗಿಯೋ ಅಥವಾ ಇವೆರಡರ ಸಲುವಾಗಿ ಎಂಬುದನ್ನು ನಿರ್ದಿಷ್ಟಪಡಿಸಿರಬೇಕು. ಇಷ್ಟು ಸಮನ್ಸ್ ಇರ್ತದೆ. ಸಮನ್ಸ್ನಲ್ಲಿ ಏನಪ್ಪಾ ಅಂದ್ರೆ ಇನ್ನೊಂದ್ಸರಿ ನೋಡ್ರಿ, ಸಮನ್ಸ್ ಏನಪ್ಪ ಲಿಖಿತ ರೂಪದಲ್ಲಾಗಿದ್ದು ದ್ವಿಪ್ರತಿಗಳಲ್ಲಿರ್ತದ. ಯಾವ ಅಧಿಕಾರಿ ಹೊರಡಿಸ್ತಾನ ಅದು ಉದ್ದೇಶವನ್ನು ಅದರಲ್ಲಿ ಮೆನ್ಷನ್ ಮಾಡಿರ್ಬೇಕ್ರಿ ಅವನು. ಅದಾದ್ಮೇಲೆ ಅವನು ಸಹಿ ಇರಬೇಕು ಮತ್ತು ಮೊಹರ್ ಇದ್ರೆ ಮೊಹರ್ ಇರಬೇಕು. ಮತ್ತೆ ಅದರಲ್ಲಿ ಏನಪ್ಪಾ ಅಂದ್ರೆ ಯಾವ ಸಮಯದಲ್ಲಿ ಅಟೆಂಡ್ ಆಗಬೇಕು, ಯಾವ ಪ್ಲೇಸಲ್ಲಿ ಅಟೆಂಡ್ ಆಗಬೇಕು ಅನ್ನೋದು ನಮೂದಿಸಿರ್ಬೇಕು. ಮತ್ತು ಆ ಟೈಮಲ್ಲಿ ಅಧಿಕಾರಿ ಇದ್ರೆ ಅವ್ನು ಅಗತ್ಯ ಸಮಯದಲ್ಲಿ ಅವನು ಹಾಜರಿರ್ಬೇಕಂತ ಸಮಯದಲ್ಲಿ. ಮತ್ತೆ ಮೇನ್ ಆಗಿ ಅವನು ಯಾವುದಕ್ಕಾಗಿ ಅಟೆಂಡ್ ಅಂದ್ರೆ ಸಾಕ್ಷ್ಯಕ್ಕೆ ಕೊಡೋದಕ್ಕಾಗಿ ಅವನು ಉದ್ದೇಶಕ್ಕಾಗಿ ಅವನನ್ನು ಸಮನ್ಸ್ ಕೊಡ್ತಿದ್ದಾರೋ ಅಥವಾ ಕೇವಲ ದಸ್ತಾವೇಜುಗಳು ಸಬ್ಮಿಟ್ ಮಾಡೋದಕ್ಕಾಗಿ ಅವನು ಸಮನ್ಸ್ ಕೊಡ್ತಿದ್ದಾರೋ ಅಥವಾ ಎರಡನ್ನೂ ಸೇರಿ ಕೊಡ್ತಾರೋ ಎಂಬುದನ್ನು ಪರ್ಫೆಕ್ಟ್ ಆಗಿ ನಿರ್ದಿಷ್ಟಪಡಿಸಿರ್ಬೇಕು ಅವನು. ಸೊ ಇದು ಸಮನ್ಸ್ ಬಗ್ಗೆ ತಿಳ್ಕೊಂಡ್ರಲ್ಲ ನೀವೆಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಯಾರಿಗೆ ಸಮನ್ಸ್ ಮಾಡಲಾಗುತ್ತಿದೆಯೋ ಒಂದ್ ವೇಳೆ ಅವ್ನು ಸಿಗ್ತಿರ್ಲಿಲ್ರಿ, ಸಮನ್ಸ್ ಯಾರಿಗೆ ಕಳಿಸಿರ್ತಾರೋ ಅವ್ರು ಸಿಗುದಿಲ್ಲ ಸಮಯದಲ್ಲಿ, ಅಂತ ಸಮಯದಲ್ಲಿ ಅವನ ಕುಟುಂಬದ ಯಾರೋ ವಯಸ್ಕರಿಗೆ ಅಂತ ದೊಡ್ಡವರಿಗೆ, ಸೊ ಸಣ್ಣ ಮಕ್ಕಳ ಕೈಯಲ್ಲೂ ಕೊಡೋದಲ್ಲ, ಸೊ ಅದಕ್ಕೆ ವಯಸ್ಕರಿಗೆ ಯಾರೋ ವಯಸ್ಕರಿಗೆ ಕೊಡ್ಬೇಕ್ರಿ. ಒಂದ್ ವೇಳೆ ಅವ್ರ ಮನೆಯಲ್ಲಿ ವಯಸ್ಕರು ಇರ್ಲಿಲ್ಲಪ್ಪ ಅಂತಂದಾಗ ಅಂತ ಸಮಯದಲ್ಲಿ ಅವ್ರ ಕುಟುಂಬ ಅವ್ರು ಏನು ಮೊದಲೇನು ವಾಸ ಮಾಡ್ತಿದ್ರಲ್ಲ ಆ ಮನೆಗೆ ಒಂದು ಪ್ರತಿ ಚೀಟಿಯನ್ನು ಅಂಟಿಸಿ ಬರ್ಬೇಕು. ಸಮನ್ಸ್ ಒಂದು ಪ್ರತಿ ಚೀಟಿಯನ್ನು ಅಂಟಿಸಿ ಬರಬೇಕು. ಅಥವಾ ಅವ್ರು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಟ್ರಾನ್ಸ್ಫರ್ ಆಗಿರ್ತಾರಪ್ಪ, ಅದು ಬೇರೆ ಜಿಲ್ಲೆಯಲ್ಲಿ ಉಳ್ಕೊಂಡಿರ್ತಾರೆ. ಅಂತಹ ಸಮಯದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅಂಚೆ ಮುಖಾಂತರ ಸಮನ್ಸ್ ಕಳಿಸ್ಬೇಕು. ಆ ಜಿಲ್ಲಾಧಿಕಾರಿಗಳಿಗೆ ಯಾವ ಜಿಲ್ಲೆಯಲ್ಲಿ ಕ್ಲೈಂಟ್ ಉಳ್ಕೊಂಡಿರ್ತಾರಲ್ಲ ಆ ಜಿಲ್ಲೆಗೆ ಡೆಪ್ಯೂಟಿ ಕಮಿಷನರ್ ಅವರಿಗೆ ಅಂಚೆ ಮೂಲಕ ಕಳಿಸ್ಬೇಕು. ಸೊ ಇಷ್ಟು ಸಮನ್ಸ್ ಬಗ್ಗೆ ನಾವು ನೋಡಿದಿರಿ. ಸಮನ್ಸ್ ಬಗ್ಗೆ ಸೊ ಕ್ಲಿಯರ್ ಆಯ್ತು ಯಾವ ತರ ಹೊರಡಿಸ್ಬೇಕಂತೇಳಿ. ಇದಾದ್ಮೇಲೆ
ನೋಟಿಸ್ಗಳನ್ನು ಜಾರಿ ಮಾಡುವ ವಿಧಾನ. ನೋಟಿಸ್ಗಳು ಹೆಂಗೆ ಜಾರಿ ಮಾಡ್ತಾರಪ್ಪ? ಯಾವ ವ್ಯಕ್ತಿಗೆ ಜಾರಿಯಾಗಬೇಕಿದೆಯೋ ನೋಡ್ರಿ, ಯಾವ ವ್ಯಕ್ತಿಗೆ ಜಾರಿ ಮಾಡಬೇಕೋ ಆ ವ್ಯಕ್ತಿಗೆ ಕೊಡಬೇಕು. ಯಾವ ವ್ಯಕ್ತಿಗೂ ನೋಟಿಸ್ ಜಾರಿ ಮಾಡ್ತಾ ಅದೇ ವ್ಯಕ್ತಿ ಕೊಡಬೇಕು, ಅಥವಾ ಏಜೆಂಟ್ಗಾದ್ರೂ ಕೊಡ್ಬೇಕು ನಾವು. ಏಜೆಂಟ್ ಯಾವನಾದ್ರೂ ಅವ್ರಿಗೆ ಏಜೆಂಟ್ ಕೊಡಬೇಕು. ಇಲ್ಲಾಂದ್ರೆ ಅವ್ನು ಯಾರು ಇಲ್ಲಪ್ಪ ಅಂದ್ರೆ ಅಲ್ಲಿ ಅಂಟಿಸ್ ಬರಬೇಕು. ಇಲ್ಲಾಂದ್ರೆ ಬೇರೆ ಜಿಲ್ಲೆಯಲ್ಲಿ ಸೇಮ್ ಡೆಪ್ಯೂಟಿ ಕಮಿಷನರ್ ಅದೇ ಅವರ ಕಚೇರಿಗೆ ಒಂದು ಅಂಚೆ ಮೂಲಕನೂ ಕಳಿಸ್ಬೋದು. ಇದಾದ್ಮೇಲೆ ಯಾವುದೇ ನೋಟಿಸ್ನಲ್ಲಿ ನಮೂದಿಸಿದ ಯಾರೇ ವ್ಯಕ್ತಿಯು ಹೆಸರಿನಲ್ಲಿ ಅಥವಾ ಹುದ್ದೆಯ ಹೆಸರಿನಲ್ಲಿ ಯಾವುದೇ ತಪ್ಪು ಇರುವ ಕಾರಣಕ್ಕಾಗಿ, ಅಂದ್ರೆ ಈ ಪ್ರಕರಣದ ಮೇರೆಗೆ ಯಾರೇ ವ್ಯಕ್ತಿಯು ಹೆಸರಿನಲ್ಲಿ ಅಥವಾ ಹುದ್ದೆಯಲ್ಲಿ ಯಾವುದೇ ತಪ್ಪು ಇರುವ ಕಾರಣಕ್ಕಾಗಿ ಅಂತ ತಪ್ಪು ಗಮನಾರ್ಹವಾದ ಅನ್ಯಾಯವನ್ನುಂಟು ಮಾಡಿದ್ದ ಹೊರತು ಆ ನೋಟಿಸು ಅನೂರ್ಜಿತವಾದದ್ದೆಂದು ಭಾವಿಸತಕ್ಕದ್ದಲ್ಲ. ಇಲ್ಲಿ ಆ ನೋಟಿಸ್ ಬಗ್ಗೆ ಹೇಳ್ತದೆ. ಯಾವುದೇ ತಪ್ಪು ಗಮನಾರ್ಹ ಅನ್ಯಾಯವನ್ನುಂಟು ಮಾಡಿದ್ದ ಹೊರತು ಆ ನೋಟಿಸನ್ನು ಅನೂರ್ಜಿತವಾದದ್ದೆಂದು ಭಾವಿಸತಕ್ಕದ್ದಲ್ಲ ಅಂತ ಹೇಳ್ತದೆ. ಇದಾದ್ಮೇಲೆ ಸಾಕ್ಷಿಗಳು ಹಾಜರಾಗುವಂತೆ ಮಾಡುವ ವಿಧಾನ. ಅಂದ್ರೆ ಸಾಕ್ಷಿಗಳು ಹೆಂಗೆ ಹಾಜರಾಗ್ತಾವಪ್ಪ ಅಂದ್ರೆ, ಸಿವಿಲ್ ಪ್ರೊಸೀಜರ್ ಕೋಡ್ 1908 ಒಂದು ಪ್ರಕಾರ ನಾವು ಏನು ನೋಡಬಹುದು, ಸಾಕ್ಷಿಗಳನ್ನು ಯಾವ ಥರ ಹಾಜರಾಗಲಿಲ್ಲಪ್ಪ ಅಂದ್ರೆ ಅವ್ರು ಏನೇನು ಕಾರ್ಯಾಚರಣೆ ಮಾಡಬೇಕು, ಅಥವಾ ಸಾಕ್ಷಿಗಳನ್ನು ಹೆಂಗೆ ಕಮಿಷನ್ ಮೂಲಕ ವಿಚಾರಣೆ ಮಾಡಬೇಕು, ಮತ್ತು ಯಾವ ಥರ ಅವ್ರಿಗೆ ಹಾಜರುಪಡಿಸ್ಬೇಕು,